ನನ್ನ ಅತ್ತಿಗೆ ದೇವರಂತವಳು, ಆದರಂತ ಹೊಲಸು ಕೆಲಸಕ್ಕೆ ಕೈ ಹಾಕಿ ದೇವರಂತ ಗಂಡನಿಗೆ ವಿಷ ಹಾಕಿ ಕೊಲೆ ಮಾಡಿರುವಂತ ಏನ ಕೃತ್ಯ ಮಾಡಿದಳೆ? ಸಾಧ್ಯವಿಲ್ಲ. ಪತಿಯೇ ಪರಮೇಶ್ವರ, ಸತಿರೇ ಸರ್ವಸ್ವ ಎಂಬ ಭಾವಿಸಿದ ನನ್ನ ಅತ್ತಿಗೆ ಗಂಡನಿಗೆ ವಿಷ ಹಾಕಿದಳೆಂದರೆ ಸೂರ್ಯ ಪಶ್ಚಿಮದಲ್ಲಿ ಉದಯಿಸಿ ಪೂರ್ವದಲ್ಲಿ ಮರೆಯಾದಂತಾಯಿತು. ಘಟನೆ ನಡೆದಾಗಲಿಂದ ನನ್ನ ಹೆಂಡತಿಯ ಚಲನವಲನಗಳೇ ಬೇರೆಯಾಗಿದೆ. ಇವಳು ಏನಾದರೂ ಮಾಡಿರಬಹುದು. ಇಲ್ಲ, ಈ ರೀತಿ ಮಾಡಲು ಇವಳಿಗೇನು ಅವರಿಂದ ತೊಂದರೆ ಆಗಿತ್ತು? ಅಣ್ಣ ಅತ್ತಿಯರನ್ನು ಕಳೆದುಕೊಂಡು ಅವರಿಲ್ಲದ ಈ ಮನೆ ಮಶಾನ ರೂಪವಾಗಿ ಕಾಣುತ್ತಿದೆ. ಅಣ್ಣ ಅತ್ತಿಗೆ, ನೀವಿಲ್ಲದ ಈ ಮನೆಯಲ್ಲಿ ನಾನು ಹೇಗೆ ಜೀವಿಸಲಿ? ರೀ, ಯಾಕ್ರಿ ಈ ರೀತಿ ದುಃಖಿಸ್ತಾನು ಕುತ್ಕೊಂಡಿಲ್ಲ? ಬನ್ರಿ. ಅಲ್ಲ ರೀ, ಈ ರೀತಿ ನೀವು ದುಃಖಿಸುತ್ತಾ ಕುಳಿತರೆ ಸತ್ತ ನಿಮ್ಮ ಅಣ್ಣ ಮತ್ತೆ ಬದುಕಿ ಬರ್ತಾರೇನ್ರಿ? ಮೇನಕ, ಆ ವಿಧಿ ನನ್ನಣ್ಣನ ಬದಲು ನನ್ನನ್ನೇ ಸಾಯಿಸಬಾರದಿತ್ತೆ. ಯಾಕ್ರಿ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ? ಅಲ್ಲ ರೀ, ಸತ್ತವರ ಹಿಂದೆ ಯಾರು ತಾನೇ ಹೋಗ್ತಾರೆ ಹೇಳಿ? ಅದಕ್ಕೆ ಬಲ್ಲವರು ಹೇಳಿದ್ದಾರೆ, ಸತ್ತವರ ಸಾವಿಲ್ಲದ ಮನೆಯಿಂದ ಸಾಸವೆ ಕಾಳು ತಂದು ನೋಡು ಎಂದು. ಹೋಗ್ಲಿ ಬಿಡಿ, ಬನ್ನಿ, ನಿಮಗೋಸ್ಕರ ಬಿಸಿ ಬಿಸಿ ಅಡಿಗೆ ಮಾಡಿದ್ದೀನಿ, ತಿನ್ನ. ಬೇಡ ಮೇನಕ, ನಮ್ಮ ಗೆಳೆಯ ಸುರೇಂದ್ರ ನನ್ನ ಸಲುವಾಗಿ ನಮ್ಮ ತೋಟಕ್ಕೆ ಹೋಗಿದ್ದಾನಂತೆ. ನನಗೆ ಅಲ್ಲಿಗೆ ಬರಲು ಫೋನ್ ಮಾಡಿದ್ದಾನೆ. ಬೇಗ ಹೋಗಿ ಅವನ ವಿಷಯ ತಿಳಿದು ಕರೆದುಕೊಂಡು ಬರ್ತೇನೆ. ಬಂದ ನಂತರ ಮೂವರು ಕೂಡಿ ಊಟ ಮಾಡಿದರೆ ಆಯ್ತು. ಬರಲಾ? ಆಯ್ತು. ಅಯ್ಯೋ ಇದೆಯೇ, ನನ್ನ ಗಂಡ ಇಂಥ ಮುಗ್ಧ ಜೀವಿ. ನಾನು ಅವನಿಗೆ ಸತಿಯಾಗಿ ಮಾಡಬಾರದ ಕೆಲಸವನ್ನು ಮಾಡುತ್ತಿದ್ದೇನೆ, ಮಾಡಬಾರದ ಅನ್ಯಾಯವನ್ನು ಮಾಡುತ್ತಿದ್ದೇನೆ. ಯಾಕೆ ಬ್ರಹ್ಮ, ಯಾಕೆ ಬ್ರಹ್ಮ ಈ ರೀತಿ ನನ್ನ ಜೀವನದಲ್ಲಿ ಆಟವಾಡ್ತಾ ಇದೆಯಾ? ಏನೇ ಆಗಲಿ ಈ ಕೆಲಸವನ್ನು ನಾನು ಮಾಡಲೇಬೇಕು. ಇಲ್ಲವಾದ್ರೆ ನನ್ನ ತಮ್ಮ ಆ ಸುರೇಂದ್ರನ ಜೊತೆಯಲ್ಲಿ ಒತ್ತೆಯಾಗಿದ್ದಾನೆ. ಇವಲ್ಲಿ ಏನಾಗುತ್ತೋ ಮುಂದೆ ನೋಡೋಣ. ವಿಜಯ್ ರಾಜ್ ಇದೇನು ಸುರೇಂದ್ರ, ನೀನ್ ತಾನೇ ವಿಜಯನಿಗೆ ನಮ್ಮ ತೋಟಕ್ಕೆ ಬಾ ಅಂತ ಫೋನ್ ಮಾಡಿ ಕರೆದಿದ್ದು? ಮತ್ತೆ ನೀನ್ ನೋಡಿದ್ರೆ ಇಲ್ಲಿ ನಿಮ್ಮ ತೋಟಕ್ಕೆ ಹೋಗುವ ಪ್ರಸಂಗ ನನಗೆಲ್ಲಿ ಬಂದಿದೆ? ನಾನಿಲ್ಲಿ ನಿನ್ನ ಪೆಟ್ಟಿಗೆಗೆ ಬರಬೇಕಾಯಿತು, ಅದಕ್ಕೆ ಈ ಪ್ಲಾನ್ ಅಷ್ಟೇ. ಸುರೇಂದ್ರ, ದಯವಿಟ್ಟು ಇಲ್ಲಿಂದ ಹೊರಟೋಗು.
ಇಲ್ಲವಾದ್ರೆ ನಮ್ಮ ಪತಿ ಏನಾದ್ರೂ ಇಲ್ಲಿಗೆ ಬಂದ್ರೆ ಸುಮ್ಮನೆ ತೊಂದರೆ. ಚಿನ್ನ, ಈ ಸುರೇಂದ್ರ ಯಾವಾಗಲೂ ಬಂದ್ರೆ ನೀನು ಮುತ್ತು ಕೊಡದೆ ಹೋಗ್ತಾನ. ಬಾ, ಇಂದು ನನಗೆ ನವಿಲಿನಂತೆ ಆಡಿ ಹೀಗಾಗಿ ನನ್ನ ಮನೆ ತರಿಸು. ಬಾ ಪ್ಲೀಸ್, ಬಾ ಬಾ. ಶಬಾಷ್! ಮೆಚ್ಚಿದೆ ಈ ನಿಮ್ಮ ಪ್ರಣಯದಾಟಕ್ಕೆ. ಯಾಕೆ ದೂರ ಸರಿದು ನಿಂತಿರಿ? ಹಪ್ಪಿ ಮುದ್ದಾಡಿ ಏನು ಬೇಕಾದ ಮಾಡಿ. ಲೇ ಸುರೇಂದ್ರ, ನನ್ನ ಆತ್ಮೀಯ ಗೆಳೆಯ, ಬಡವನೆಂದು ಖರ್ಚಿಗೆ ಕಳಿಸಿದ ಅರ್ಧದಷ್ಟು ಹಣ ನಾನು ಊಟ ಮಾಡೋದರಲ್ಲಿ ಅರ್ಧದಷ್ಟು ಊಟ, ಕುಡಿಯ ನೀರಿನಲ್ಲಿ ಅರ್ಧದಷ್ಟು ನೀರು, ನನ್ನ ಪ್ರತಿ ಒಂದರಲ್ಲಿ ಅರ್ಧದಷ್ಟು ಪಾಲು ಕೊಟ್ಟು ಅದರ ಪ್ರತಿಫಲ ಎಲ್ಲದರಲ್ಲಿ ಅರ್ಧ ಪಾಲ ಕೊಟ್ಟಿದ್ದಾನೆ ನನ್ನ ಗೆಳೆಯ ಎಂದು ನನ್ನ ಹೆಂಡತಿಯನ್ನು ಕೂಡ ಅರ್ಧ ಪಾಲ ಮಾಡಿಲ್ಲ. ಶಬಾಷ್! ಇದಕ್ಕೆಲ್ಲ ಬೇಕು ಗೆಳೆತನೆಂದರೆ. ನಂಬಿದ ಗೆಳೆಯನ ಬಾಳಿನಲ್ಲಿ ವಿಷ ಬೀಜ ಬಿಟ್ಟಿದೆಯಾ? ಅದಕ್ಕೆಂದೇ ಬಲ್ಲವರು ಹೇಳಿರಬೇಕು, ಎಚ್ಚರಿರು ಜಗದೊಳು ಮನುಜ, ಬಾಯಲ್ಲಿ ಮಿಠಾಯಿ ತೊಡೆ ತಿಂದಿಲ್ಲ, ನಂಜುಂಟು ಅದರಳು ಎಂದು. ಒರಸು ಒರಸು ತಿನ್ನುವ ಅಂದು ಜಾತಿ ಅಂತ ಬಂದ ತಾಯಿಗಂಡ ನನಗೆ ಮುಖ ತೋರಿಸಬೇಡ, ಹೊರತು ಹೋಗುವುದು. ಬೆಳಕಿ ಹೆಣ್ಣಿನ ರೂಪದರ್ಶನ ವಿಷಯಂತೂ ಎರಡು ತಲೆಯ ಆವೆ. ನನ್ನ ಪ್ರಾಣ ನೀನೇ, ನನ್ನ ದೇವರು ನೀನೇ,
ಸರ್ವಸ್ವ ನೀನು ಎಂದು ಏನು ನಮ್ಮನ್ನು ನನ್ನಿಂದ ತಾಳಿ ಕಟ್ಟಿಸಿಕೊಂಡೆ. ದೇವರು ಸಮಾನವಾದ ನನ್ನಣ್ಣನಿಗೆ ವಿಷ ಹಾಕಿಕೊಂಡು ಧರ್ಮ ದೇವತೆ ಅಂತ ನನ್ನ ಅತ್ತಿಗೆ ಇಲ್ಲ ಸಲವನ ಪಾದ ಒರೆಸಿ ಮನೆಯಿಂದ ಹೊರನೂಕ್ಷಿ ಸ್ವರ್ಗದಂತೆ ಇರುವ ಈ ಮನೆಯೇ ನರಕ ಸದೃಶ ಮಾಡಿದೆ. ಮೇನಕೆ ಹುಟ್ಟುವುದು ಒಂದು ದಿನ, ಸಾಯುವುದೊಂದು ದಿನ. ಹುಟ್ಟು ಸಾವುಗಳ ನಡುವೆ ನಾವು ಮಾಡಿದ ಪಾಪ ಪುಣ್ಯಗಳ ಬಹುದಿನ. ನಿಸ್ಸರ್ಯವಾದ ಈ ಶರೀರವನ್ನು ಪತಿ ಪರಮೇಶ್ವರಿಗೆ ಮೀಸಲಿಡದೆ ಸುಖ ಭಾಗದಲ್ಲಿ ಒಬ್ಬ ಮಾನವ ರೂಪನಾದ ದಾನವನಿಗೆ ಅರ್ಪಿಸಿದೆ. ಚಾಂಡಾಲಿ, ನಿನ್ನನ್ನು ಈಗ ಬಿಟ್ಟರೆ ನನ್ನಂತ ಎಷ್ಟೋ ಪುರುಷರಿಗೆ ಮೋಸ ಮಾಡ್ತೀಯೋ. ನಾನು ಮಾಡಬೇಕಾದ ಕೆಲಸವನ್ನೇ ಮಾಡಿಬಿಟ್ಟೆ. ಚಿನ್ನ, ಯಮನ ಪಾದಕ್ಕೆ ಸೇರಿ ಅವನನ್ನು ಕೆಳಗೆ ಅಥವಾ ಬಾವಿಗೆ ಬಿಸಾಕಿ ಬರೋಣ. ಆಮೇಲೆ ನಾವಿಬ್ಬರು ಸುಖವಾಗಿ ಕಾಲ ಕಳೆಯೋಣ. ಬಾ. ಜುಮ್ಕೆ ಹುಡುಗಿ ಎಲ್ಲೇ ತಂದೆ ಹುಡುಗಿ ರಿಂಗ ರಿಂಗ ಕಿವಿಯಾನ ಅಲ್ಲ, 2 ದಿನದಿಂದ ರಂಭ ಕಾಣ್ತಾನೆ ಇಲ್ಲ. ಮದುವೆ ಆತ್ನಂದು ಮಾತು ಕೊಟ್ಟಿದ್ದಾಳೆ. ಅದಕ್ಕಾಗಿ ಈ ಬಂಗಾರ ಉಂಗುರ ಕೊಡ್ಬೇಕಂತ ತಂದಿನಿ. ಕೊಟ್ಟು ಆಕಿನ ಕೈಗೆ ಟೈಟ್ ಇಟ್ಟು ಓಡಿಸ್ಕೊಂಡು ಹೋಗಿ ಎಲ್ಲಾರ ದೇವಸ್ಥಾನ ಹತ್ರ ತಾಳಿ ಕಟ್ಟಿದಳತ್ತ. ಬರ್ಲಿ ಬಜಾರ್ಕಾಯಿ ಹೇ ದಾರಿ ಬರ್ತಾವ. ಬರ್ಲಿ ಅಂತಾನೆ. ನನ್ನ ಹತ್ರ ಏನ್ ಕೆಲಸ ಇತ್ತು? ಎಲ್ಲಿಗಂಟು ಇಷ್ಟ ಅರ್ಜೆಂಟ್? ಏನ್ ಆಫೀಸ್ ಡ್ಯೂಟಿ ಹೋರಂಗ್ ಮಾಡ್ತೀಯಲ್ಲ? ನಾನು ಟೈಲರಿಂಗ್ ಕೆಲಸ ಅಂದ್ರೆ ಶುದ್ಧ ಕನ್ನಡ ಹೇಳ್ಬೇಕಂದ್ರ ಬಟ್ಟೆ ಹೊಲಿಯಕ್ ಕಲಿಯಾಕ ಅಂದ್ರ ಬಾಳ ಬೇಸ್ ಆತ ಬಿಡು. ಇದು ನಾವು ಒಂದ್ ರೀತಿನಿ ಚಂದನೆ. ಹೌದ್ ಮತ್ತೆ ಹೆಣ್ಣು ಹುಡುಗಿಯರು ಉಪ್ರೇಟ ಕೆಲಸ ಮಾಡಿ ಇರ್ಬಾರ್ದ. ಅದೆಲ್ಲ ಇರ್ಲಿ, ಸ್ವಲ್ಪ ನಿಂದ ಎಡಗೈ ಕೊಡು. ಯಾಕ ಎಡಗೈ ತಗೊಂಡು ಹೊತ್ತು ಕೊಡ್ಬೇಕಂತ ಮಾಡಿ ಹೆಣ್ಣ ನಮ್ಮ ಮಾಮ ಬರೋಕತ್ತಾನ. ಮುದ್ದು ಕೊಡಕಲ್ಲ, ಬಾಳ ದಿವಸ ಆತಲ್ಲ. ಬಾಳ ದಿವಸ ಆತಲ್ಲ, ಅದಕ್ಕಾಗಿ ಬಂಗಾರ ಉಂಗುರ ತಂದಿನ. ಬಂಗಾರದ ಉಂಗುರ ತಂದ್ಯಾ? ಹಂಗಾರ ಇಡ ಸಾವಕಾಶ ಇಡ.
ಮೊದಲು ಸಾವ್ಕಾಶ. ತ್ರಾಸ ಆಗ್ಲಾರ್ದಂಗ್ ಹಿಡ್ದು. ಸಾಯಲಾರ್ದಂಗೆ ನಿನ್ನ ಖರೆ ಖರೇನ ಬ್ಯಾನ್ ಆಗೈತೆ, ಈ ಸಲ ಬಡ್ದ ಬಿಡ್ತೀನಿ. ಬ್ಯಾನ್ ಆಗಮತಿ ಆಗ್ತದ. ನಿಜ ನಿನ್ನ ಬ್ಯಾನ್ ಆಗೈತೆ, ಸಾವ್ಕಾಶ ಹಿಡು. ಸಾವಕಾಶ ಇಡ್ತೀನಿ. ಏನ್ ಮಾಡೋದು? ಸಾವ್ಕಾಶ ಹಿಡು, ತ್ರಾಸ ಆಗತೈತಿ. ಸ್ವಲ್ಪ ಎಣ್ಣೆಗೆ ನೀರು ಹಚ್ಚಿಡು. ಕೊಬ್ಬರ ತಂದಿನೇ ಹಚ್ಚಲಾಗೈತಿ, ಅದ್ರ ಹೋಗ್ಬಾರ್ದು. ಟೈಟ್ ಆಗಿರ್ತೀನಿ. ಯಾವ ಎಲ್ಲಿ ತುರ್ಕೋಬೇಕಂತ ಗೊತ್ತಾಗ. ನಿನ್ನ ಮುಸುಳಿ ನೋಡಿದ್ರೆ ಎಣ್ಣೆ ನೀರು ಅನ್ಸುತ್ತ. ಎಣ್ಣೆ ಹಚ್ತೀನಿ, ಎಣ್ಣೆ ಹಚ್ತೀನಿ. ಮೊದಲು ಬ್ಯಾನ್ ಆಗ್ತದ, ಬರ್ಸಾಕತ್ತೈತ ಅನಿಸ್ತದ. ಮತ್ತ ಚಂದನ ಕಾಣ್ತದ. ಕರೆ ಕರೆನೆ ಬರ್ಸಾಕತ್ತೈತಿ. ಬೆಳಿತದ ನೋಡ. ಮತ್ತ ಸಾವಕಾಶ ಎಷ್ಟು ಚಂದ ಐತನ. ಆರಾಗೈತಿ ಬಾ, ಹೊತ್ತಾಗೈತಿ, ನಾವು ಹೋಗ್ಬೇಕ. ಬಾ, ನನ್ನ ಮದುವೆ ಸೆಟ್ ಆಯ್ತು, ಬೇಗ ಬೇಗ ಬಾ. ಕಲ್ಯಾಣ ಮಂಟಪಕ್ಕೆ ಬಾ. ಮೊದಲ ಅವಸರದಾಗತ್ತ. ನೀ ಎಲ್ಲಿ ಬಾರ ಬಾರ ಅಲ್ಲಿದೆ ಎಸ್ಕೊಂಡ ಬಂದವ. ನೋಡ್ತಿಲ್ಲ ಅವಸರ ನೋಡೋದು. ಏನ್ರಿ ಸಾಂಬಶಿವರೇ, ಕೊಳ್ಳಾಗ ಹಾರ, ಹೆಗಲ ಮೇಲೆ ಕಂಬಳಿ, ಎಲ್ಲಿಗ್ರಿ ನಿಮ್ ಪಯಣ? ಉದೋ ಉದೋ. ಗೊತ್ತಾಗಿಲ್ಲ ಮದುವೆ ಆಗಿ ಮದುವೆ ಇನ್ನೇನಿಲ್ಲ, ಬರೀ ಜಂಟಿ ಕುಸ್ತಿ ಹಿಡಿಯೋದಿಂದ. ಇದೇನ ಹುರುಪತ್ತದ ಇವಾಗ. ಯಾವಾಗ ಸಿಕ್ಕೇಳು, ಯಾವಾಗ ಮಾಡ್ಯಾನು ಅಂತ ಕುಂತಾನ. ಮನಸ್ಸು 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 ರೀ, ಮನಸ್ಸು ಸಂಸಾರ. ಸಂಸಾರ ಮಾಡಮಂತ್ರಿಗೆ ಪಾಪ ಮಾವ. ಇದೇನಾರಮ್ಮ ಕೊಳ್ಳಾಗ ಹೂವಿನ ಹಾರ, ತೆಲಿ ಮೇಲೆ ವಸ್ತ್ರ, ಏನು ನಿಮ್ಮ ಇದು ವೇಷ? ಮದುವೆ ಮದುವೆ ನಿಮ್ ಮುಂದೆ ಆಗೈತಿ. ಲೋ ಮದುವೆ ಮಾಡ್ಕೊಂಡಿವಿ. ಇನ್ನು ನಿಮ್ಮ ಹಳ್ಳ ಹಿಡಿಸ್ತೀವಿ. ಆಯ್ತಿನ್ನು ನಾವು ಹೋದ್ವಿ ಮನೆ ಮುಂದೆ. ಹೌದು ಹಳೇಂದ್ರ, ಈ ಏಷ ಡ್ರೆಸ್ಸು ಯಾಕೆ ಹಾಕಿದಿ ಅಂತ ಬ್ಯಾಡಂತ ಬಿಟ್ಟಿರಿ ಸುಮ್ಮನ. ಬ್ಯಾಡಂತ ನನಗೆ ಹೇಳೇನ, ಬೆಟ್ಟವ ಚತ್ತೋಲ ಅರಿವಂತ ಬಿಟ್ಟೇನ, ನಿನಗಂದರಿಗಿಂತ ನೀ ಫೋಟೋ ತೋರಿಸಿದ್ರು ಬಿಡಂಗಿಲ್ಲ, ನೀ ವಿಡಿಯೋ ತೋರಿಸಿದ್ರು ಇದು ಬರಗೆಟ್ಟಿದ್ ಬಿಡಂಗಿಲ್ಲ. ನನಗೆ ಗೊತ್ತಾಗುತ್ತೆ. ನನಗೆ ನಿಮ್ಮ ಅಪ್ಪ ಎಲಬಾಜ್ ಮಾದ ಬಂದ ನೀ ಏನ್ ಮಾಡಿದ್ರು ಬಿಡು. ಮಗನ ಬೋರ್ಗಂದ ಒಂದ್ ನಿಮಿಷ ನೀರಿಲ್ಲ, ಆದ್ರೆ ಬೋರಿಗೆ ಭಾರಿ ಜಗದ ಹಾಕ್ಬಿಟ್ಟನ್ರಿ ಮಗ. ತಾನೇ ನೀರ ಒಂದ್ ಹೊಡೆದ್ ಬಿಡ್ರಿ, ಒಂದು ಗುರುಪಿನ ಸಾಂಗ್.
ಮಕ್ಕಳು ನಾಯಿ ಎತ್ತೈತಾವ್ ಒಂದರಿಂದ ಒಂದು ಅದು ಒಂದು ಜಾತಿ ಅಂತಾರೆ ನಾಯಿ ಒಂದು ನೋಡ್ತಲ್ಲ ಅದ್ರ ಇರ್ಕತ್ತ ಮಕ್ಕಳು ಯಾರ್ದಾರ ಆಯ್ತು ಬನ್ನಿ ಅಜ್ಜ ನಡೆ ಹನುಮಾನ್ ಹೋಗೋಣ. ನಾನೀಗ ರೌಡಿ ನಾನೇಕೆ ಆದ ರೌಡಿ ಸಮಾಜದಲ್ಲಿ ನಡೆಯುವ ಅತ್ಯಾಚಾರ ಅಳಿಸಲು ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡುವ ರುಂಡರ ರುಂಡ ಚೆಂಡಾಡುವೆನು ಮಾನವಂತರ ಮಾನವಳು ಮಾಡುವರ ಪಡಿಸಲು ಈ ಸಮಾಜದಲ್ಲಿ ಸಜ್ಜನರಿಗೆ ನೆಲೆಯಿಲ್ಲ. ಸುರೇಂದ್ರ ಗುಂಡಾಗದ ದರ್ಭ ಎಂದು ತೋರಿಸಲು ಸುರೇಂದ್ರ ಈ ಧರ್ಮಾಂತರ ಮನೆತನಗಳಲ್ಲಿ ಸಂಭಾವಿತ ಈ ಗಂಡುಗಲಿ ಒಮ್ಮೆ ಸಿಡಿಲೆತ್ತರೆ ಸಾಕು ನಿನ್ನಂತ ಸಾವಿರ ಮಿತ್ರ ದ್ರೋಹಿಯ ಮನೆ ಮೂರ್ಖ ಮೋಸಗಾರ ಗೋಮುಖ ವ್ಯಾಘ್ರ ರುಂಡ ಚೆಂಡಾಡಿ ನಿನ್ನಂತೆ ಗೋಮುಖ ವ್ಯಾಘ್ರ ರುಂಡ ಚೆಂಡಾಡಬಹುದು. ತಾಯಿಗಂಡ ನಿನ್ನನ್ನು ಈ ಲೋಕದಲ್ಲಿ ಇಲ್ಲ ಅನಿಸಲಿಲ್ಲ. ನನ್ನ ಹೆಸರು ಧರ್ಮವಂತರ ಮನೆತನದ ಮಗನಲ್ಲ. ದುನಿಯಾ झुकता है लेकिन झुकाना चाहे.
ಕರೆದಾಗ ಬರೋರಂತೆ. ಏಕೆ ಮಿಸ್ಟರ್ ಭರತ್? ಅಮ್ಮನಿಗೆ ಸ್ವಲ್ಪ ತಮಾಷೆ ಮಾಡಿ ಬೇಜಾರು ಕಳೆಂತ ಮಾಡೋಣ. ಹಾಗಂತೀರಾ? ಓಕೆ. ಅಮ್ಮ ಅಮ್ಮ ಭರತ್, ಯಾಕಪ್ಪ ತಲೆಗೆ ಬಟ್ಟೆ ಕಟ್ಕೊಂಡ್ ಬಂದಿದ್ದೀಯಲ್ಲ? ಯಾರಾದ್ರೂ ಕಲ್ಲು ಹೊಡೆದ್ರ? ಏನಾಯ್ತು ನಿನಗೆ? ಇಲ್ಲಮ್ಮ, ಕೆಲಸ ಮಾಡುವ ಯಾರು ಹೊಡೆದಿಲ್ಲ. ಕೆಲಸ ಮಾಡುವಾಗ ತಲೆಗೆ ಏಟು ಬಿದ್ದು ಗಾಯ ಆಗಿದೆ ಅಷ್ಟೇ. ಹೌದಾ? ಅಯ್ಯೋ ಪಾಪ. ತಡಿಪ, ದವಾಖಾನೆ ಇದ್ರೆ ಹೋಗ್ಬರೋಣ. ಇಲ್ಲ ಅದಕ್ಕೆ ಏನಾದ್ರೂ ಔಷಧಿ ಹಚ್ತೀನಿ ಬಾ. ಯಾಕೆ, ಏನಾಯ್ತು? ಯಾರು ಅತಿಥಿಗಳು ಅಂತಾರೆ, ಕರೀಲೇನಮ್ಮ? ಯಾರವರು? ಕರಿಯಪ್ಪ. ರೀ ಪ್ರಕಾಶ್, ಬನ್ರಿ ಬೇಗ. ಡಾಕ್ಟರ್, ನೀವಾ? ದೇವರಾಣಿಗೂ ನಾನು ನನ್ನ ಗಂಡನಿಗೆ ವಿಷ ಹಾಕಿಲ್ಲ ಡಾಕ್ಟರ್. ನಾನು ಅವರಿಗೆ ವಿಷ ಹಾಕಿಲ್ಲ. ಅಮ್ಮ, ನೀವು ದುಃಖಿಸಬಾರದು. ನಿಮ್ಮ ಕಣ್ಣೀರಿನಿಂದ ಬೀಳುವ ಕಣ್ಣೀರು ಹನಿ ನನಗೆ ಒಂದೊಂದು ಶಾಪ ಪಡುತ್ತದೆ. ನಿಮ್ಮ ಗುಣನಡತೆ ಗೊತ್ತಿದ್ದರೂ ಅಂದು ನಾನು ನಿಮಗೆ ಕೆಟ್ಟ ಮಾತನಾಡಿದ್ದೇನೆ. ನಿನ್ನ ಬಗ್ಗೆ ನಡೆದ ಎಲ್ಲ ವಿಷಯವನ್ನು ವಿವರಿತವಾಗಿ ಭರತ್ ನನಗೆ ತಿಳಿಸಿದ್ದೇನೆ. ನನ್ನನ್ನು ಹೋಗ್ಲಿ ಬಿಡಿ, ಇದರಲ್ಲಿ ತಪ್ಪು ಯಾರದಿಲ್ಲ. ನಾನು ನನ್ನವರು ಅಂತ ನಾನು ನಂಬಿದ್ನಲ್ಲ, ಅದಕ್ಕೆ ನನಗೆ ಮೋಸವಾಯ್ತು. ಹೋಗ್ಲಿ ಸರ್, ಈಗಾದ್ರೂ ಅವರು ನನ್ನ ಮೈದುನ ಹಾಗೂ ನನ್ನ ತಂಗಿ ಮೇನಕಾ ಅವ್ರು ಆರಾಮಾಗಿದ್ದಾರಾ? ತಾಯಿ, ಎಂತ ದೊಡ್ಡ ಗುಣ ನಿಮ್ಮದು. ಗಂಧದ ಮರ ತಿದ್ದಿದಷ್ಟು ಗಂಧ ಕೊಡ್ತದೆ, ಕಬ್ಬಿಂಡಿದಷ್ಟು ಸಿಹಿ ಕೊಡ್ತದೆ. ಅದರಂತೆ ಅವ ನನಗೆ ಎಷ್ಟೇ ಶಿಕ್ಷೆ ಕೊಟ್ಟರು ಬೇಸವಿರಲಿ ತಾಯಿ. ನಿಮಗೆ ಕೋಟಿ ಕೋಟಿ ನಮನಗಳು. ಡಾಕ್ಟರ್, ನನ್ನ ತಾಯಿ ದೇವರಾಗದೆ ನೆಲಮಿಸಾಗುತ್ತಿದ್ದಳು. ಅಮ್ಮ, ನೀವು ಮನೆ ಬಿಟ್ಟು ಬಂದ ಮೇಲೆ ಅವರು ನನ್ನನ್ನು ಕರೆದಿಲ್ಲ, ನಾನು ಹೋಗಲಿಲ್ಲ. ಡಾಕ್ಟರ್, ಹಾಗಂದ್ರೆ ನನಗೊಂದು ಸಹಾಯ ಮಾಡ್ತೀರಾ? ನೋಡಿ, ಆ ಮನೆಯಲ್ಲಿ ಏನೇನು ನಡೆದಿದೆಯೋ, ಏನ್ ನಡೀತಾ ಇದೆಯೋ ಅಂತ ಆ ಮನೆಗೆ ಹೋಗಿ ಆ ವಿಷಯವನ್ನು ತಿಳಿಸಿ ನನಗೆ ಆ ವಿಷಯ ಗೊತ್ತಾದ್ರೆ ನನಗೆ ಅಷ್ಟೇ ಸಾಕು. ಅಲ್ಲಿಗೆ ನಾನು ನಿಮಗೆ ಹೇಳ್ತೀನಿ. ಆಯ್ತು, ಆ ಕೆಲಸ ನಾಳೆನೆ ಮಾಡಿ. ಸರಿ, ಹೋಗಿ ಬನ್ನಿ. ಹಾಯ್ ಪ್ರಕಾಶ್, ಹಾಯ್. ಚೆನ್ನಾಗಿದ್ಯಾ ಫ್ರೆಂಡ್? ಚೆನ್ನಾಗಿದೆ. ನೀನ್ ಚೆನ್ನಾಗಿದ್ಯಾ? ಚೆನ್ನಾಗಿದ್ದೀನಿ ದೋಸ್ತ. ಯಾಕೆ ಫ್ರೆಂಡ್ ಒಂಥರ ಡಲ್ ಆಗಿದ್ಯಾ? ಏನಾಗಿದೆ? ಹೌದು, ನಿನ್ನ ಮುಖ ನೋಡಿದ್ರೆ ಹಾಗೆ ಕಾಣಿಸುತ್ತೆ. ಬಾ, ಇಂದು ನಾವಿಬ್ಬರ ಕಲ್ತ ದಿನ. ಎಷ್ಟೋ ದಿನಗಳಾಯ್ತು. ಅದಕ್ಕೆ ಮೇನಕ ಮನೆಗೆ ಹೋಗಿ ಪಾರ್ಟಿ ಮಾಡೋಣವಾ? ಅಲ್ಲೋ, ವಿಜಯ ಒಪ್ಪಿಗೆ ಕೊಡುವೇನು? ಹೌದಲ್ಲ, ಯಾಕೋ ಸುಮ್ಮನೆ ವಿಜಯ್ ಇಲ್ಲದ್ದು ಏನಾದ್ರೂ ಸುಳ್ಳು ಹೇಳಿ ಪರಾಗಬೇಕು. ಅವನು ಬೆಂಗಳೂರಿಗೆ ಸಾಮಂತರಾಯಕ್ಕೆ ಹೋಗಿದ್ದಾನಂತೆ. ಅದಕ್ಕೆ ಕಣೋ, ಆ ಮನೆಯಲ್ಲಿ ಯಾರೆಲ್ಲ ಮೇಲಕ್ಕೆ ಬಿಟ್ರೆ ಬಾ, ಆ ಮನೆಗೆ ಹೋಗಿ ಪಾರ್ಟಿ ಮಾಡೋಕೆ ಎಂಜಾಯ್ ಮಾಡೋಣ. ಬಾ. ಓಕೆ, ಹೋಗೋಣ. ಮೇನಕರವರೇ, ಸುರೇಂದ್ರ, ಇವ್ರು ಯಾರು? ನನ್ನ ಗೆಳೆಯ ಪ್ರಕಾಶ್ ಅಂತ. ಏನ್ ಸುರೇಂದ್ರ, ಇದು ಮಾನವಂತರ ಮನೆತನ ಅಲ್ಲ? ಈ ರೀತಿ ನೀನು ನನ್ನ ಗೆಳೆಯ ಅಂತೇಳಿ ಕಂಡವ್ರನ್ನೆಲ್ಲ ನಮ್ಮ ಮನೆಗೆ ಕರ್ಕೊಂಡು ಬಂದು ಈ ರೀತಿ ಪಾರ್ಟಿ ಮಾಡ್ತಾ ಇದೆಯಲ್ಲ, ಇದು ಸರಿನಾ? ಇವನು ನನ್ನ ಸ್ವಂತ ಗೆಳೆಯ. ಇವನನ್ನು ನನ್ನ ಮನೆಗೆ ಕರ್ಕೊಂಡು ಬಂದ್ರೆ
ಹಿಂಸಕ್ ಬರ್ತೀಯ ಹೋಗು ನಿನ್ನ ಗಂಡ ಬಾವ ಬಿಸ್ಕಿ ಬಾಟ್ಲಿ ಇಟ್ಟಿದ್ರಲ್ಲ ಅದನ್ನ ಎತ್ಕೊಂಡು ಬಾ ಪಾರ್ಟಿ ಮಾಡುತ್ತಾ ಕುಣಿಯೋಣ ಬಾ ಹೋಗು ಕಣೆ ಹೋಗು ಹೇಳಿದ್ದು ಕೇಳ್ಬೇಕಷ್ಟೇ
ಇದೇ ಈ ಸುರೇಂದ್ರದ ಕೆಟ್ಟ ಚಟ. ಸುರೇಂದ್ರ, ಇಲ್ಲಿಯವರೆಗೂ ಮಾಡಬಾರದ ತಪ್ಪುಗಳನ್ನು ಮಾಡಿದೆ. ಪುಣ್ಯವಂತರಿದ್ದ ಈ ಮನೆಯಲ್ಲಿ, ಧರ್ಮವಂತರ ಮನೆತನದಲ್ಲಿ ನೀನು ಆಡಬಾರದ ಆಟಗಳನ್ನು ಆಡಿದೆ. ಮೋಸ ಮಾಡಿ ನಡು ದಾರಿಯಲ್ಲಿ ಬಿಟ್ಟು ಹೋಗಿ ವಿಜಯನಿಗೆ ಹೆಂಡತಿಯಾದೆ. ಆದ್ರೆ ಮತ್ತೆ ಬಂದು ನನ್ನ ಬಾಳಲ್ಲಿ ಆಟವನ್ನೇ ಆಡಿಸಿಬಿಟ್ಟೆ. ದೇವರಂತ ಮಾವನನ್ನು ಕೈಯಾರೆ ಸಾಯಿಸಿದೆ. ದೇವತೆ ಅಂತ ಅಕ್ಕನನ್ನು ಮನೆ ಬಿಟ್ಟು ಹೊರ ಹಾಕಿದೆ. ನನ್ನ ಗಂಡ ವಿಜಯನನ್ನು ಸಾಯಿಸಿದೆ. ಇನ್ನು ಏತಕ್ಕಾಗಿ ಈ ಭೂಮಿ ಮೇಲೆ ನೀನು ಬದುಕಿದ್ಯಾ? ಚಿನ್ನ, ಏನ್ ಮಾಡ್ತದೆ ಮೇನಕ? ಪ್ಲೀಸ್, ತಪ್ಪು ಮಾಡಿದ್ದೀನಿ. ಮಾಡ್ತೀನಿ. ಪ್ಲೀಸ್ ಕಣೆ, ಪ್ಲೀಸ್ ಕಣೆ, ಪ್ಲೀಸ್. ನಾನು ಕೂಡ ಬದುಕಿರಬಾರದು. ಮೇನಕ, ಆ ಬೇಗ ನನ್ನದಿತ್ತು. ಶಬಾಷ್, ಇದು ನೀನು ಮಾಡಬೇಕಾಗಿರೋ ಕೆಲಸನೇ. ಶಬಾಷ್ ಮೇನಕ, ಶಬಾಷ್. ಅವಿ, ದಯವಿಟ್ಟು ನನ್ನನ್ನ ಕ್ಷಮಿಸ್ಬಿಡ್ರಿ. ನಾನು ಮಾಡಬಾರದ ತಪ್ಪನ್ನು ಮಾಡಿಬಿಟ್ಟೆ. ಆದ್ರೆ ನನ್ನ ಹೊಟ್ಟೆಯಲ್ಲಿ ಈ ನಮ್ಮ ವಂಶದ ಕುಡಿ ಬೆಳೀತಾ ಇದ್ದೇನೆ, ಬೆಳೀತಾ ಇದೆ. ಸತ್ಯಗೂ ಆಣೆ ಇತ್ತು, ಎಂಥ ತಪ್ಪು ಮಾಡಿಬಿಟ್ಟೆ. ಛ, ವಿಜಯ್, ಅಕ್ಕನನ್ನು ಕರೆದುಕೊಂಡು ಬಂದಿರ್ಲಿವೆ? ಬರ್ತಾರಂದ್ರೆ ಭರತ್ ಮತ್ತು ಅಕ್ಕ ಬಂದ್ರೆ ಮತ್ತೆ ನಮ್ಮ ಮನೆಯಲ್ಲಿ ಅದೆಷ್ಟು ಆನಂದ ತುಂಬಿ ತುಳುಕುತ್ತದೋ ಏನು. ಅಕ್ಕ, ನಿನ್ನಂತ ಪತಿವ್ರತೆಯನ್ನು ಮನೆಯಿಂದ ಹೊರ ಹಾಕಿಬಿಟ್ಟೆ. ದಯವಿಟ್ಟು ಈ ಪಾಪಿಯನ್ನು ಕ್ಷಮಿಸಿ ಬಿಡಕ್ಕ. ಮೇನಕ, ಎದ್ದೇಳಮ್ಮ. ಇದರಲ್ಲಿ ನಿನ್ನ ತಪ್ಪೇನಿದೆ? ಪರಿಸ್ಥಿತಿ ಆಗ ತಂದಿರ್ಬೇಕಾದ್ರೆ ನೀನು ಮಾಡಿದ್ರಲ್ಲಿ ಯಾವ ತಪ್ಪು ಇಲ್ಲ. ನೀ ಮಾಡಿದ ತಪ್ಪು ನಿನಗೆ ಗೊತ್ತಾಯ್ತಲ್ಲ, ಅಷ್ಟೇ ಸಾಕು. ಇನ್ ಮುಂದಾದ್ರೂ ಜೀವನದಲ್ಲಿ ಈ ತರ ಯಾವ ತಪ್ಪು ಮಾಡದಂತೆ ಬದುಕುವುದು ನಮ್ಮ ಕರ್ತವ್ಯ. ಅದು ಅಲ್ಲದೆ ನೋಡು, ನನ್ನ ಚಿಕ್ಕ ಮೈದನ ಕಳೆದುಕೊಂಡನಂತ ನಾನು ಹೇಳಿದ್ನಲ್ಲ, ಅವನು ಇನ್ನು ಬದುಕಿದ್ದಾನೆ. ಇವನೇ ನನ್ನ ಮೈದನ ಭರತ. ವಿಜಯ್, ಇವನೇ ಅಪ್ಪ ನಿನ್ನ ತಮ್ಮ. ಆಯ್ತು ಅತ್ತಿಗೆ. ಭರತ್, ಈಗ ನಾವೆಲ್ಲರೂ ಕೂಡಿ ದಾನ ಧರ್ಮ ಪರೋಪಕಾರ ಮಾಡುತ್ತಾ ಈ ಧರ್ಮವಂತರ ಮನೆತನ ಎಂಬ ಹೆಸರು ಉಳಿಸಿಕೊಂಡು ಹೋಗೋಣಪ್ಪ. ನೋಡಪ್ಪ, ಈ ಮನೆಗೆ ಈಗ ನೀವೇ ಯಜಮಾನ್ರು. ಆದಷ್ಟು ಬೇಗ ನಿನಗೊಂದು ಮದುವೆ ಮಾಡಿಬಿಟ್ರೆ ನನ್ನ ಕರ್ತವ್ಯ ಮುಗಿದೋಯ್ತು. ಈ ಮನೆ ಜವಾಬ್ದಾರಿ ಎಲ್ಲ ನಿಮಗೆ ಕೂಡಿದ್ದು. ನಿಮ್ಮಣ್ಣ ಹೇಗೆ ದಾನ ಧರ್ಮ ಅಂತ ನಡೆಸಿದನು, ಅದೇ ತರ ಈ ಧರ್ಮವಂತ ಮನೆಯನ್ನು ನಡೆಸ್ಕೊಂಡು ಹೋಗುವುದು ನಿಮ್ಮ ಜವಾಬ್ದಾರಿ. ತಿಳಿತೆ? ನಾವೆಲ್ಲರೂ ಸೇರಿ ಆ ದೇವರಿಗೆ ಪ್ರಾರ್ಥನೆ ಮಾಡೋಣ.